ಶರತ್ ಬಚ್ಚೇಗೌಡ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1495ನ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರನ್ನ ಕೇಳಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರ ಸಿಕ್ಕಿದೆ. ಆದರೆ ಮಾನ್ಯ ಸಚಿವರಲ್ಲಿ ಮನವಿ ಏನ್ ಮಾಡ್ಕೊಳ್ಳೋದಂದ್ರೆ, ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಿದ್ದು, ಹೊಸಕೋಟೆ ತಾಲೂಕಿನ ಸುತ್ತಮುತ್ತ 5 ಕೈಗಾರಿಕಾ ಪ್ರದೇಶಗಳಿದ್ದು, ಈ ಕೈಗಾರಿಕಾ ಪ್ರದೇಶಗಳಲ್ಲಿ ಮಧ್ಯಮ ವರ್ಗ ಮತ್ತೆ ಕೆಳ ಮಧ್ಯಮ ವರ್ಗದ ಯುವಕರು ಮತ್ತೆ ಯುವತಿಯರು ಅಲ್ಲಿ ಉದ್ಯೋಗ ಮಾಡಿಕೊಂಡು ಹೊಟ್ಟೆಪಾಡು ಕೆಲಸ ಮಾಡ್ಕೊಂಡು ಬಂದು ಉನ್ನತ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಇವತ್ತು ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಗ್ರಾಮಾಂತರ ಆಗಿರ್ಬೋದು, ಈ 3 ಜಿಲ್ಲೆಗಳಲ್ಲಿ ಕೂಡ ಎಲ್ಲಿನೂ ಕೂಡ ಸಂಜೆಯ ಒಂದು ಪದವಿ ಕಾಲೇಜ್ ಇಲ್ಲದೆ ಇರೋದ್ರಿಂದ ಹೊಸಕೋಟೆ ತಾಲೂಕಲ್ಲಿ ಈ 5 ಕೈಗಾರಿಕಾ ಪ್ರದೇಶಗಳು ಸುತ್ತಮುತ್ತ ಇರೋದ್ರಿಂದ ಮಧ್ಯಮ ವರ್ಗದವ್ರಿಗೆ, ಕೆಳಮ ಮಧ್ಯ ವರ್ಗದವರಿಗೆ, ಆ ಯುವಕರಿಗೆಲ್ಲರಿಗೂ ಯುವತಿಯರಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಒಂದು ಸಂಜೆ ಕಾಲೇಜ್ನ ಮಂಜೂರಾತಿ ಮಾಡಿಕೊಡ್ಬೇಕು. ಹೊಸಕೋಟೆಯಲ್ಲಿರ್ತಕ್ಕಂಥ ಪದವಿ ಕಾಲೇಜ್ಗೆ ಮಾನ್ಯ ಸಚಿವರು ಅನುದಾನಗಳನ್ನ ಕೊಟ್ಟು ಇವತ್ತು ಸುಮಾರು 1800 ಮಕ್ಕಳು ಈಗಾಗಲೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 72 ಸುಸರ್ಜಿತವಾದಂತಹ ಕೊಠಡಿಗಳಿವೆ. ಅವೆಲ್ಲವನ್ನೂ ಕೂಡ ಬಳಸ್ಕೊಂಡು ಒಂದು ಸಂಜೆ ಕಾಲೇಜ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ಉನ್ನತ ಶಿಕ್ಷಣ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದನ್ನ ದಯವಿಟ್ಟು ಮಂಜೂರು ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರು ಕೇಳಿರ್ತಕ್ಕಂಥದ್ದು ಈಗಾಗಲೇ 2021ರಲ್ಲಿ 11 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಪ್ರಾರಂಭ ಆಗಿತ್ತು. ಆದರೆ ಕೇವಲ 4 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಈಗ ಸದಸ್ಯರು ಕೊಟ್ಟಿರ್ತಕ್ಕಂಥ, ಅವರು ಕೇಳಿರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಒಂದು ಸಮಿತಿಯನ್ನ ಕಳಿಸಿ ಪರಿಶೀಲನೆ ಮಾಡಿ ಈಗ ಅತಿಥಿ ಉಪನ್ಯಾಸಕರನ್ನ ಬಳಸಿಕೊಂಡು ನಾವು ನಡೆಸಬೇಕಾಗತ್ತೆ. ಅದರಿಂದ ಸಾಧ್ಯತೆಗಳನ್ನು ಪರಿಶೀಲಿಸಿ ವರದಿ ಬಂದ ನಂತರ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ಅಧ್ಯಕ್ಷರೇ, ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಹೊಸಕೋಟೆ ತಾಲೂಕು ಒಂದರಲ್ಲೇನೆ 5 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿವೆ, ಖಾಸಗಿ 23 ಕಾಲೇಜಿವೆ. ಆದ್ರಿಂದ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಯಾವೊಂದು ಕೊರತೆ ಇಲ್ಲ. ಸಚಿವರಲ್ಲಿ ಒಂದು ಮನವಿ ಏನಂತಂದ್ರೆ, ದಯವಿಟ್ಟು ಪಾಸಿಟಿವ್ ಆಗಿ ಇದನ್ನ ಪರಿಗಣಿಸಿ ಒಂದು ಮಂಜೂರಾತಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ಶಾರದಾ ಪೂರ್ಯ